ಇನ್ಮೇಲೆ ಇದೇ ತರ ಕುಡಿಬೇಕು ಕಣ್ರಿ. ನಾವು ಬಾಯ್ಸ್ ಕುಡ್ದಾಗ ಕಪ್ ಗೆದ್ದಿದ್ದೆ ನೆನಪಾಗುತ್ತೆ. RCB ಬಾಯ್ಸ್ ಕಪ್ ಗೆದ್ದಿಲ್ಲ. ಬಾಯ್ಸ್ ಗೆದ್ದಿದ್ದಲ್ಲ ಕಣ್ರಿ, ನಮ್ಮ RCB ವುಮೆನ್ಸ್ ಕಪ್ ಗೆದ್ದಿದ್ ನೆನಪಾಗುತ್ತೆ ಅಂತಂದೆ. ಬನ್ನಿ, ಟೈಮ್ ಆಯ್ತು. ಈ ಮಾರ್ಚ್ ಏಪ್ರಿಲ್ ಮೇ ಹೊತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೇನೆ ಪಕ್ಕಾ 420. ಈ ಟೈಮ್ ಇರೋದೇ ಕೈ ಕೊಡಕ್ಕೆ ಕಣ್ರಿ. ನೋಡಿ, ನಮಗ್ ಕಪ್ ಸಿಕ್ಕೇ ಸಿಗುತ್ತೆ. ನಾವು 1 ಡಜನ್ ಕಪ್ ಗೆಲ್ಲೋ ಟೈಮ್ ಬರುತ್ತೆ ಅನ್ಕೊಂಡೆ, ಆ ಟೈಮ್ ಬರ್ಲೇ ಇಲ್ಲ. ಬೇರೆ ಟೀಮ್ ಫ್ಯಾನ್ಸ್ ನಮ್ಮನ್ನ ಟೈಟ್ ಆಗಿ ತಪ್ಕೊಂಡು 1 ಲೀಟರ್ ಕಣ್ಣೀರ್ ಸುರಿಸಿ ನೀವೆಂಗೋ ಕಪ್ ಗೆದ್ಬಿಟ್ರಿ, ಇನ್ನೆಂಗೋ ನಿಮ್ಮನ್ನ ಟ್ರೋಲ್ ಮಾಡೋದು ಅಂತ ಕೇಳ್ತಾರೆ ಅನ್ನೋ ಟೈಮ್ ಬರುತ್ತೆ ಅನ್ಕೊಂಡೆ, ಆ ಟೈಮು ಬರ್ಲೇ ಇಲ್ಲ. ನನಗೆ ಗೊತ್ತಾಗೋಯ್ತ್ರಿ, ಕಪ್ ನಮಗ್ ಸಿಗಲ್ಲ. ಆಪೋನೆಂಟ್ ಟೀಮ್ ಬಾಲರ್ ಲೈನ್ ಹೊರಗೆ ಕಾಲಿಟ್ಟು ಬಾಲ್ ಮಾಡಿದ್ರು ನೋ ಬಾಲ್ ಕೊಡಲ್ಲ. ನಮ್ ಬ್ಯಾಟ್ಸ್ಮನ್ಗೆ ಎದೆ ಮೇಲೆ ಬಾಲ್ ಬಂದ್ರು ನೋ ಬಾಲ್ ಕೊಡಲ್ಲ. ನಮ್ ಟೈಮೇ ಖರಾಬ್ ಆಗಿದೆ ಕಣ್ರಿ. ಟೈಮ್ ಸರಿ ಇಲ್ದಾಗ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ, ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ಕೊನೆಗೆ ತಲೆನೇ ತೆಗಿಬೇಕು ಅಂತಾರೆ ಕಣ್ರಿ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ವ, ಅದನ್ನ ಪ್ರತಿಯೊಂದು IPL ಸೀಸನ್ ಆದಾಗ್ಲೂ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದೀನಿ ಕಣ್ರಿ. ನಮ್ ಹಾರ್ಟ್ ಹಾಳಾಗೋಯ್ತು. ಆ ವಿರಾಟ್ ಕೊಹ್ಲಿ ಸೆಂಚುರಿ, ಆ ಆಪತ್ ಬಾಂಧವ ABD ಮಲ್ಕೊಂಡು ನಿಂತ್ಕೊಂಡು ಹೊಡಿತಿದ್ದ ಶಾಟ್ಸ್, ಆ ಗೇಲ್ ಹೊಡಿತಿದ್ದ 6, ಚಹಲ್ ತೆಗಿತಿದ್ ವಿಕೆಟ್ಸ್, ಆ ಗೋಡೆ ರಾಹುಲ್ ದ್ರಾವಿಡ್, ಲೆಜೆಂಡ್ ಅನಿಲ್ ಕುಂಬ್ಳೆ, ಮ್ಯಾಕ್ಸ್ವೆಲ್, KL ರಾಹುಲ್, ದಿನೇಶ್ ಕಾರ್ತಿಕ್, ರಾಬಿನ್ ಉತ್ತಪ್ಪ, ರಾಸ್ ಟೈಲರ್, ಫಾಫ್ ಡು ಪ್ಲೆಸಿಸ್, ಜಾಕ್ ಕಾಲಿಸ್, ವಿಲ್ ಜಾಕ್ಸ್, ದಾವಣಗೆರೆ ಎಕ್ಸ್ಪ್ರೆಸ್ ವಿನಯ್ ಕುಮಾರ್, ಆ ಮಿಯಾಬಾಯ್ ಸಿರಾಜ್ ಡ್ಯಾನ್ಸ್, ಆ ಎಲ್ಲಾ ನೆನಪು ಮಿಕ್ಸ್ ಆಗಿ ನಮ್ ಲೈಫ್ ಅಲ್ಲಿ ರಿಪೇರಿನೇ ಮಾಡಕ್ ಆಗದೆ ಇರೋ ಗಾಯ ಆಗೋಯ್ತು ಕಣ್ರಿ. ಬಿಟ್ಕೊಟ್ಬಿಡ್ತೀವಿ ಕಣ್ರಿ, ಕಪ್ನ ಬಿಟ್ಕೊಟ್ಬಿಡ್ತೀವಿ. ಏನು ಕೇಳಿಸ್ಲಿಲ್ಲ? ಕಪ್ನ ಬಿಟ್ಕೊಟ್ಬಿಡ್ತೀವಿ. ಕಪ್ ಗೆಲ್ಲೋದಕ್ಕೋಸ್ಕರ ಬ್ಯಾನ್ ಆಗಿ ಟ್ರಾಲ್ ಆಗೋದ್ಕಿಂತ, ಕಪ್ ಗೆಲ್ಲೋಕ್ಕೋಸ್ಕರ ಅಂಪೈರ್ಗಳನ್ನೇ ಇಂಪ್ಯಾಕ್ಟ್ ಪ್ಲೇಯರ್ ಮಾಡ್ಕೊಳ್ಳೋದ್ಕಿಂತ, ನಮ್ಮಂತ ಲಾಯಲ್ ಆಗಿರೋ RCB ಫ್ಯಾನ್ಸ್ಗೋಸ್ಕರ ನಿಯತ್ತಾಗಿ ಆಡ್ತಾ ಇವ್ರು ಬರೀ ಹಾರ್ಟ್, ಲಿವರ್, ಕಿಡ್ನಿ ಗೆಲ್ತಾರೆ, ಕಪ್ ಗೆಲ್ಲಲ್ಲ ಅಂತಾನೆ ಟ್ರಾಲ್ ಹಾಕೊಂತ ನಾವ್ ಇದ್ಬಿಡ್ತೀವಿ ಕಣ್ರಿ, ಇದ್ಬಿಡ್ತೀವಿ. ಆದ್ರೆ ಒಂದ್ ಹೇಳ್ತೀನಿ ತಿಳ್ಕೊಳ್ಳಿ, 2 ಕಿವಿಲ್ ಕೇಳಿಸ್ಕೊಳ್ಳಿ. ಯಾಕಂದ್ರೆ RCB ಫ್ಯಾನ್ಸ್ ಸೌಂಡ್ಗೆ ಏನು ಕೇಳ್ಸಲ್ಲ ಕಣ್ರಿ. ನಾನೇ ಹತ್ರ ಬರ್ತೀನಿ, ಹೇಳ ಕಪ್ಪು ಯಾರ್ ಬೇಕಾದ್ರೂ ಗೆಲ್ಲಿ, ಆದ್ರೆ RCB ಫ್ಯಾನ್ಸ್ ಅಷ್ಟು ಲಾಯಲ್ ಫ್ಯಾನ್ಸ್ ಯಾರಿಗೂ ಸಿಗಲ್ಲ. ನಮ್ಮಷ್ಟು RCBನ ಇಷ್ಟಪಡೋರು ಯಾರಿಗೂ ಸಿಗಲ್ಲ ಕಣ್ರಿ. RCB ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಬರ್ಲಿ, ಬಾಟಮ್ ಅಲ್ಲೇ ಇರ್ಲಿ, ಲೋಯೆಸ್ಟ್ ಸ್ಕೋರ್ 49 ರನ್ಗೆ ಆಲ್ ಔಟ್ ಆಗ್ಲಿ, ಹೈಯೆಸ್ಟ್ ಸ್ಕೋರ್ 287 ನ ಹೊಡೆಸ್ಕೊಳ್ಳಿ, ಆರೆಂಜ್ ಕ್ಯಾಪ್ ಬರ್ಲಿ, ಪರ್ಪಲ್ ಕ್ಯಾಪ್ ಬರ್ಲಿ, ನಾರ್ಮಲ್ ಕ್ಯಾಪ್ ಬರ್ಲಿ, ಇಲ್ಲ ಕ್ಯಾಪೇ ಹಾಕೊಳ್ದೆ ಇರ್ಲಿ, ನಾವು ಹಣ್ಣನ್ ಮುದುಕ ಆಗ್ಲಿ, ನಮ್ ಹಲ್ಗಳೆಲ್ಲ ಉದುರೋಗ್ಲಿ, ಕೊನೆಗೊಂದಿನ IPL ನಿಂತೋದ್ರು ಕೂಡ ನಾವು RCBಗೆ ಸಪೋರ್ಟ್ ಮಾಡ್ತೀವಿ ಕಣ್ರಿ. ಒಂದಿನ ನಾವು ಸತ್ತೋಗ್ತೀವಿ ಕಣ್ರಿ, ಆದ್ರೆ ನಾವು ಸತ್ಮೇಲೆ ಕೂಡ RCBಗೆ ಸಪೋರ್ಟ್ ಮಾಡ್ತೀವ್ರಿ. ನಾವು 1000 ಜನ್ಮ ಎತ್ ಬಂದ್ರು RCB ಟೀಮ್ನ ಬಿಟ್ಟು ಬೇರೆ ಯಾವ ಟೀಮ್ಗೂ ಸಪೋರ್ಟ್ ಮಾಡಲ್ಲ ಕಣ್ರಿ. ಕಪ್ ಸಿಗ್ಲಿಲ್ಲ ಅಂತ ಬೇಜಾರಿಲ್ಲ ರೀ. ನಮ್ ಇಡೀ IPL ಸೀಸನ್ ಅಲ್ಲಿ 9 ಸಲ ಪ್ಲೇ ಆಫ್ ಬಂದಿದ್ದು, 3 ಸಲ ಫೈನಲ್ ಆಡಿದ್ದು, ಒಳ್ಳೆ ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಿದ್ದು, ಬಾಯಿಗೆ ಬೀಜ ಬರ್ಸಿ ಮ್ಯಾಚ್ ಗಳನ್ನ ಗೆದ್ದಿದ್ದು. ಇವ್ರಿನ್ ಸೆಲೆಕ್ಟ್ ಆಗಲ್ಲ, ಇವ್ರಿಗೆ ಬರೀ ಇರೋದು 1% ಚಾನ್ಸ್ ಅಂದ್ರೂ ಕೂಡ ಫೈಟ್ ಕೊಟ್ಟು ಕಮ್ ಬ್ಯಾಕ್ ಮಾಡಿ ವಾಪಸ್ ಕ್ವಾಲಿಫೈ ಆಗಿದ್ದು, ಕ್ವಾಲಿಫೈ ಆದಾಗ ನಾವು ಬೇರೆ ಟೀಮ್ಗಳನ್ನೆಲ್ಲ ಉರ್ಸಿದ್ದು, ಈ ಎಲ್ಲಾ ನೆನಪನ್ನ ರಿವೈಂಡ್ ಮಾಡ್ಕೊಂಡು ಹೇಗೋ ಇಡೀ ಲೈಫ್ ತಳ್ಳಿಬಿಡ್ತೀವಿ ಕಣ್ರಿ. ವಿಡಿಯೋ ಶೂಟಿಂಗಿಗೋಸ್ಕರ ಖಾಲಿ ಬಾಟ್ಲಲ್ಲಿ ಬಿಸಿನೀರ್ ಹಾಕೊಂಡ್ಬಂದೆ, ಅದು ತಣ್ಣೀರ್ ಆಗೋಯ್ತು ಕಣ್ರಿ. ಥ್ಯಾಂಕ್ ಯು ರೀ RCB. ಕ್ರಿಕೆಟ್ ಆಟದಿಂದ ನಾವು ಪ್ರತಿ ವರ್ಷ ಇಷ್ಟು ನೋವು ಪಡ್ಬೋದು ಅಂತ ತೋರಿಸ್ಕೊಟ್ಟ ದೇವ್ರು ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಾವು ನಿಮ್ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ರಾಯಲ್ ಫ್ಯಾನ್ಸ್ ರೀ ನಾವು. ತುಂಬಾ ನೋವಾಗುತ್ತೆ ಕಣ್ರಿ, ಆದ್ರೆ ಈ ನೋವು ಒಂಥರ ಸ್ವೀಟ್ ಆಗಿದೆ ಕಣ್ರಿ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರಿ. ನಾವು ಒಂದೊಂದ್ ಮ್ಯಾಚ್ ಗೆದ್ರು ತಿಕ್ಕ ಉರ್ಕೊಳ್ಳೋ ಆಪೋಸಿಟ್ ಟೀಮ್ ಫ್ಯಾನ್ಸ್ ಇವರೆಲ್ಲ ಇದ್ರೆ ದೂಸರ ಮಾತೇ ಇಲ್ಲ ಕಣ್ರಿ. ಇನ್ನು ಎಷ್ಟಾಗುತ್ತೋ ಅಷ್ಟು ಸೀಸನ್ ನಾವು ನೋಡ್ತಾನೆ ಇರ್ತೀವಿ.
ಏಯ್ ಲೋಪರ್ ದೇವದಾಸ ಅದೆಲ್ಲ ಆಗಲ್ಲ ಕಣೋ. ದೇವದಾಸ ಕರ್ನಾಟಕ ಪ್ಲೇಯರ್ಸ್ ತಗೋ ಅಂತ ಹೇಳ್ತಾ ಇದ್ದಾನೆ. ಬೇಡ ಕಣ್ರು, ಹೊಸ ಜರ್ಸಿ, ಹೊಸ ಲೋಗೋ, ಅನ್ಬಾಕ್ಸ್ ಇವೆಂಟ್ ಅಂತ ಹೊಸದ್ರೆಲ್ಲ ಇಟ್ಟು ಟಿಕೆಟ್ ತಗೋಬೇಡಿ ಕಣ್ರು. ಆಲ್ರೆಡಿ ಮ್ಯಾಚ್ ಟಿಕೆಟ್ಗೆ ದುಡ್ಡು ಜೋಡ್ಸಕ್ಕಾಗದೆ ಸ್ಯಾಲ್ರಿ ಎಲ್ಲ ಖಾಲಿ ಆಗ್ತಾ ಇದೆ. ಇನ್ನು EMI ಕಟ್ಟೋದ್ ಬಾಕಿ ಇದೆ. ಕ್ರೆಡಿಟ್ ಕಾರ್ಡ್ ಉಜ್ಜಕ್ ಭಯ ಆಗ್ತಿದೆ ಕಣ್ರು, ಭಯ ಆಗ್ತಿದೆ. ಲಾಸ್ಟ್ ಡೈಲಾಗ್ ಮಳೆದು ಗಣೇಶ್ ಅವರೇ ಹೇಳ್ಬಿಡಿ, ಯಾಕಂದ್ರೆ ಫುಲ್ ಬಿಸಿಲಲ್ಲಿ ಕುತ್ಕೊಂಡ್ ಬೇರೆ ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಅದಕ್ಕೆ ಸೂಟ್ ಆಗಲ್ಲ. ಮಳೆ ನೀರು ಏನಾದ್ರೆ ಕಣ್ಣೀರು ಕಾಣುತ್ತೆ, ನಾಚಿಕೆ ಆಗುತ್ತೆ ರೀ, ನಾಚಿಕೆ ಆಗುತ್ತೆ. ಪ್ರೀತಿ ಮಧುರ, ಆದರೆ RCB ಫ್ಯಾನ್ಸ್ ಲಾಯಲ್ಟಿ ಅಮರ. ಎಲ್ಲರಿಗೂ ರೇನ್ ಸಲ್ಯೂಟ್. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಇದೇ ನೋವನ್ನ ನೀವು ಪಟ್ಟಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. RCB ಫ್ಯಾನ್ಸ್ ಬಿಟ್ಟು RCB ಹೇಟರ್ಸ್ ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ಒಂದು ಕೇಳಿಸ್ಕೊಳ್ಳಿ, RCB ಟೀಮ್ ಸೋಲ್ಬಹುದು, ಆದರೆ RCB ಫ್ಯಾನ್ಸ್ ಯಾವತ್ತೂ ಯಾರ ಮುಂದೆನೂ ಸೋಲಲ್ಲ.